ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕು, ಹಾಗೂ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ನಾಲೆಜ್ ಅದು ಕೂಡ ಇವತ್ತು ದೊಡ್ಡ ಒಂದು ಸಂಪತ್ತು. ಆ ನಾಲೆಜ್ ಅನ್ನ ಹೇಗೆ ಗಳಿಸುವುದು ಅನ್ನೋದ್ರ ಬಗ್ಗೆ ನಮ್ಗೆ ವಿಶ್ವವಾಣಿ ಸ್ಪೆಷಲ್ ನಲ್ಲಿ ನಾಡಿನ ಖ್ಯಾತ ಟ್ರೈನರ್ ಆದ, ಸ್ಟಾಕ್ ಟ್ರೇಡರ್ ಎಕ್ಸ್ಪರ್ಟ್ ಆದ CA ದಯಾನಂದ್ ಬಂಗಾಳೆ ಅವರು ವಿಶ್ವವಾಣಿಗೆ ವಿಶೇಷವಾಗಿ ನಮ್ಮ ವೀಕ್ಷಕರಿಗೆ ಮುಂದಿನ ದಿವಸಗಳಲ್ಲಿ ಸೀರೀಸ್ ಆಫ್ ಇಂಟರ್ವ್ಯೂಗಳನ್ನು ನೀಡಲಿಕ್ಕಿದ್ದಾರೆ. ಈ ವಿಡಿಯೋ ಸರಣಿಯಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಹೇಗೆ ದುಡ್ಡು ಮಾಡಬಹುದು ಅನ್ನೋದ್ರ ಬಗ್ಗೆ, ಮುಖ್ಯವಾಗಿ ಟ್ರೇಡಿಂಗ್ ಅನ್ನ ಹೇಗೆ ಮಾಡಬಹುದು, ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಏನು, ಹೀಗೆ ಅನೇಕ ವಿಚಾರಗಳನ್ನ ಅವರು ನಮಗೆ ತಿಳಿಸ್ಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ನಮಸ್ಕಾರ. ಅಂದಹಾಗೆ ತಾವು ಏನಂದ್ರೆ ಈ ಸ್ಟಾಕ್ ಮಾರ್ಕೆಟ್ಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರಿ, ಜೊತೆಗೆ ನಾಡಿನ ಒಬ್ಬ ಖ್ಯಾತ ಟ್ರೇಡರ್ ಕೂಡ ಆಗಿದ್ರಿ. ಸಾವಿರಾರು ಮಂದಿಗೆ ತಾವು ಇದನ್ನ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಟ್ರೇಡಿಂಗ್ ಹೇಗೆ ಮಾಡಬೇಕು, ಹೆಡ್ಜಿಂಗ್ ಹೇಗೆ ಮಾಡಬೇಕು, ಹೀಗೆ ಅನೇಕ ವಿಚಾರಗಳಲ್ಲಿ ನಿಮ್ಮ ಫಾಲೋವರ್ಸ್ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಈ ಒಂದು ಜರ್ನಿ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನಿಮ್ಮ ಚಾನಲ್ಗೆ ನಾನು ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಆಕ್ಚುಲಿ ಐ ವಾಸ್ ಎ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್. ಓಕೆ. 2010ರಲ್ಲಿ ನಾನು CA ಪಾಸ್ ಆಗಿದ್ದು. ಓಕೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಪ್ ಟು 2021 ತನಕ. ಸೊ ಈ ಫಸ್ಟ್ ಇನಿಷಿಯಲ್ ಡೇಸ್ ನಲ್ಲಿ ದುಡ್ಡು ಇರ್ತಾ ಇರಲಿಲ್ಲ. ಓಕೆ. ಇನ್ವೆಸ್ಟ್ ಮಾಡ್ಲಿಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ಓಕೆ. ಯಾವಾಗಿನ ಓದ್ತಾ ಇದ್ವಲ್ಲ, ಸೊ ಒಂದು 5 ಡಿಗ್ರಿಗಳನ್ನು ಮಾಡಿದೆ. ಅದು ಹೇಗೆ ಅಂದ್ರೆ CA ಫೈನಲ್ ನಲ್ಲಿ ಒಂದು 3 ಸರಿ ಫೇಲ್ ಆಗ್ತೀನಿ. 3 ಟೈಮ್ಸ್ ಫೇಲ್ ಆದಾಗ ಸೊ ನನಗೆ ಅನ್ಸುತ್ತೆ CA ಆಗ್ಲಿಲ್ಲದ್ರೆ ಏನು ಅನ್ನೋದು ಕ್ವಶನ್ ಮಾರ್ಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಕ್ವಶನ್ ಮಾರ್ಕ್ ಇಸ್ ನಥಿಂಗ್ ಬಟ್ ಹೆಡ್ಜಿಂಗ್. ಸೊ ನಾನು ಅದಾಗ್ಲಿಲ್ಲದ್ರೆ ಏನ್ ಮಾಡ್ಬೇಕು ಅಂತ ಏನ್ ತಲೆ ಓಡುತ್ತೆ. ಸೊ ನಾ ಏನ್ ಮಾಡಿದೆ, ಅಟ್ಲೀಸ್ಟ್ MCOM ಮತ್ತೆ MBAಗಳನ್ನು ತಗೊಂಡ್ಬಿಡೋಣ. CA ಆಗ್ಲಿಲ್ಲದ್ರೆ ಅಟ್ಲೀಸ್ಟ್ MCOM MBA ಆಗಿರುತ್ತೆ. ಸೊ ಇದು ಆಗ್ಲಿಲ್ಲದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೇವಲ್ಲ, ಸ್ಟಾಕ್ ಮಾರ್ಕೆಟ್ ನಲ್ಲಿ ನಾವು ಅದನ್ನ ಹೇಳ್ಕೊಡ್ತೇವೆ ಮುಂದೆ, ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ ಮುಖಾಂತರ. ಸೊ 2021 ಒಳಗೆ 2019 ಇಂದ ಸ್ಟಾರ್ಟ್ ಆಯ್ತು ಮನಸ್ಸಿನಲ್ಲಿ. ಏನು ಸಿಕ್ಕಾಪಟ್ಟೆ ಆ ಒಂದು ಆಕರ್ಷಣೆ ನನಗೆ ಆ ಸ್ಟಾಕ್ ಮಾರ್ಕೆಟ್ ಕಡೆಗೆ, ನಂಬರ್ಸ್ ಕಡೆಗೆ. ಎಲ್ಲರೂ ಬರೀ ನಂಬರ್ ಮ್ಯಾನ್ ಅಂತ ಕರೀತಾರೆ. ದಯಾನಂದ್ ಸರ್ ಎಲ್ಲಿದ್ದಾರೆ ಅಂದ್ರೆ ಯಾವಾಗ್ಲೂ ಜೊತೆ ಒಳಗಡೆ ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತಾರೆ, ನೋಡಿ ಹೋಗಿ ಮೀಟ್ ಆಗಿ ಹೇಳ್ತಾರೆ. ಸೊ ಅದೊಂಥರ ಆತರ ಒಂದು ಚಾಪ್ ಬಿದ್ದಿತ್ತು. ಸೊ ನನಗೇನು ಅನ್ನಿಸ್ತು ಅಂದ್ರೆ, ಸ್ವಲ್ಪ ಹಣ ಮಾಡಿದ ನಂತರ 2019-20 ಏನ್ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಎಲ್ಲರಿಗೂ ಒಂದೇ ಜೀವ, ಒಂದೇ ಜೀವನ. ವಿ ಹ್ಯಾವ್ ಟು ಫಾಲೋ ಅವರ್ ಪ್ಯಾಷನ್. ಸೊ ಐ ಆಮ್ ಪ್ಯಾಷನೇಟ್ ಟುವರ್ಡ್ಸ್ ಸ್ಟಾಕ್ ಮಾರ್ಕೆಟ್. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಹೂಡಿಕೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು. ಅದಾದ ನಂತರ ಹೂಡಿಕೆಯನ್ನು ಮಾಡಿಬಿಡ್ತೇವೆ. ಹೂಡಿಕೆ ಮಾಡಿರ್ತಕ್ಕಂಥ ಅಮೌಂಟ್ ಕೆಳಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ಅಂದ್ರೆ ಮಾರ್ಕೆಟ್ ಕೆಳಗೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಮನ್ನು ರಕ್ಷಿಸೋರು ಯಾರು? ಸೊ ಆವಾಗ ನಮ್ಗೆ ಇಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಹೆಡ್ಜಿಂಗ್ ಅನ್ನೋದಿದೆ ಅನ್ನೋದು ನನಗೆ ಗೊತ್ತಾಯ್ತು. ಅರೆ ಹೆಡ್ಜಿಂಗ್ ಇದೆ ಸರಿ, CFNL ನಲ್ಲಿ ಇದನ್ನ ಟಾಪಿಕ್ ಓದಿದ್ದೀವಿ, ಅದನ್ನೇ ವಾಪಸ್ ನೋಟ್ಸ್ ಎಲ್ಲ ತಗೊಂಡ್ಬಂದು ನೋಡಿದಾಗ ನೀಟಾಗಿ 2007-2008 ಚೆನ್ನಾಗಿ ಓದಿರೋ ಅಂತ ಟಾಪಿಕ್ಸ್, ಕರಗತ ಆಗಿರುವಂಥದ್ದು. ಸೊ ಅದನ್ನೇ ತಗೊಂಡು ಐ ಸ್ಟಾರ್ಟೆಡ್ ಬಿಕಮಿಂಗ್ ಆನ್ ಇನ್ವೆಸ್ಟರ್ ಬೇಸಿಕಲಿ. CA ಪ್ರಾಕ್ಟೀಸ್ ಮಾಡುವಾಗ ನಮಗೆ ಮಾಡುವಂತ ಅವಕಾಶಗಳು ಇರಲಿಲ್ಲ. ಯಾಕಂದ್ರೆ ಒಬ್ಬ ಪ್ರಾಕ್ಟೀಸಿಂಗ್ CA ಅವಾಗ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡಬಾರ್ದು, ಯು ಕೆನಾಟ್ ಡೂ ಬಿಸ್ನೆಸ್ ಅನ್ನೋದಿತ್ತು. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಐ ಶಿಫ್ಟೆಡ್ ಮೈ ಕಂಪ್ಲೀಟ್ ಪ್ರೊಫೆಷನ್. ನನಗೆ ಏನು ಇಷ್ಟ ಜೀವನದಲ್ಲಿ ಅದನ್ನ ಮಾಡಬೇಕು. ಸೊ ಅದಕ್ಕೋಸ್ಕರ ಐ ಮೂವ್ ಟು ಒಂದು ಇನ್ವೆಸ್ಟರ್ ಹಾಗೂ ಟ್ರೇಡರ್ ಆಗ್ಲಿಕ್ಕೆ ಅಂತ ಬಂದಿದ್ದು. ಬಟ್ ಈ ಕೋಚ್ ಆಗಿದ್ದು ಹೇಗೆ ಅಂದ್ರೆ, ಜನರು ನಾನು ಮಾತಾಡೋದು, ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ 2022 ನಲ್ಲಿ, CA ದಯಾನಂದ್ ಬಂಗಾಳೆ ಅಂತ. ಸೊ ತುಂಬಾ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ಕಾನ್ಸೆಪ್ಟ್ಸ್ ನಾನು ಅರ್ಥ ಮಾಡ್ಕೊಂಡಿರೋದು, ಹೇಳೋ ಒಂದು ವಿಧಾನ. ಸೊ ಅದರಿಂದ ಬರೋಂತ ಪ್ರಶ್ನೆಗಳು, ಮೀಟ್ ಆಗದಾಗ ಜನಗಳು ನೋಡಿದಾಗ ಒಂದಿಷ್ಟು ಆತ್ಮಹತ್ಯೆ ಕೇಸ್ಗಳನ್ನು ನಾನು ನೋಡಿದೆ. ಅಂದ್ರೆ ಯಾರ್ದೋ ಕಾಲ್ ತಗೊಳೋದು, ಏನು ಆಪ್ಷನ್ಸ್ ಬಗ್ಗೆ ಗೊತ್ತಿಲ್ಲ, ದಿಢೀರ್ ಅಂತ ಶ್ರೀಮಂತರಾಗಬೇಕು ಅಂತ ಸುಮ್ಮನೆ ಕಾಲ್ ಬೈ ಮಾಡೋದು, ಪುಟ್ ಬೈ ಮಾಡೋದು. ಅದು ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು, ಯಾವ ಎಕ್ಸ್ಪೈರಿ ಡೇಟ್ ತಗೋಬೇಕು, ನಿಫ್ಟಿನಲ್ಲಿ ಮಾಡಬೇಕಾ ಅಥವಾ ನಮ್ಗೆ ಈಕ್ವಿಟಿನಲ್ಲಿ ಮಾಡಬೇಕಾ, ಯಾವ ಸ್ಟಾಕ್ಸ್ ಯಾವ ಲೆವೆಲ್ ಗೊತ್ತಾಗಲ್ಲ. ಸೊ ಅವಾಗ ಅನಿಸ್ತು ನನಗೆ, ಒಂದು ಮಾಡ್ರೇಟ್ ಫೀಸ್ ಅಂದ್ರೆ ಲೈಕ್ ವೆರಿ ಫೇರ್ಲಿ ಆಕ್ಚುಲಿ ಫ್ರೀ ಮಾಡಬೇಕು ಅಂತ ಮನಸ್ಸಿದ್ದು, ಬಟ್ ಮಾಡ್ಲಿಕ್ಕೆ ಆಗಲ್ಲ ಬೆಂಗಳೂರು ಅಂತ ಊರಲ್ಲಿ.
ಸೊ ಒಂದು ಆಫೀಸ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡೆ. ದಿಸ್ ಇಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಟುಡೇ ಪೀಪಲ್ ಕಾಲ್ ಮಿ ಆಸ್ ಎ ಹೆಡ್ಜಿಂಗ್ ಸ್ಟಾರ್. ಸೊ ಯಾಕಂದ್ರೆ ಅದೊಂಥರ ಪ್ರೀತಿಯಿಂದ ನನಗೆ ಹೆಡ್ಜಿಂಗ್ ಸ್ಟಾರ್ ಸಿ ಎ ದಯಾನಂದ ಮುಂಗಾಡೆ ಅಂತ ಕರೀತಾರೆ. ಯಾಕಂದ್ರೆ ಅದು ನಾನು ಹೆಡ್ಜಿಂಗ್ ಮಾಡದೆ ಒಂದು ಹೆಜ್ಜೆನೂ ಕೂಡ ಹೇಳಲ್ಲ. ಒಂದೇನಾದ್ರೂ ಒಂದು ಪೊಸಿಷನ್ ತಗೊಂಡ್ರೆ ಅದಕ್ಕೆ ಆಪೋಸಿಟ್ ಪೊಸಿಷನ್ ತಗೊಂಡೇ ಬಿಟ್ಟಿರ್ತೇವೆ. ಸೊ ಮೇಲೆ ಹೋದ್ರೆ ಈ ಕಡೆಯಿಂದ ಗೆಲ್ಬೇಕು, ಕೆಳಗಡೆ ಹೋದ್ರೆ ಈ ಕಡೆಯಿಂದ ಗೆಲ್ಬೇಕು. ನಾವು ಮಾತ್ರ ಯಾವಾಗಲೂ ಲಾಭದಲ್ಲಿ ಜಯಶೀಲರಾಗಿರ್ಬೇಕು. ಸೊ ಐ ಡೋಂಟ್ ಸಜೆಸ್ಟ್ ಟ್ರೇಡಿಂಗ್, ಬಟ್ ಹೆಡ್ಜಿಂಗ್ ಆಸ್ ಎ ಮೆಕ್ಯಾನಿಸಮ್ ಫಾರ್ ಪ್ರೊಟೆಕ್ಟಿಂಗ್ ಅವರ್ ಕ್ಯಾಪಿಟಲ್. ಅದನ್ನ ಮಾಡಿ ಅಂದ್ರೆ ನಮ್ಮ ಬಂಡವಾಳನ ಉಳಿಸ್ಕೋಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದ್ರೆ ಇಷ್ಟು ಸಾವಿರಾರು ಜನ ಪಾಠ ಮಾಡಿದ್ರೆ ಒಬ್ರು ಸ್ಟೂಡೆಂಟ್ ಕೂಡ ಒಬ್ರು ಸ್ನೇಹಿತರು ಕೂಡ ವಾಪಸ್ ಬಂದು ನಾನು ಎಲ್ಲಾ ಕಳ್ಕೊಂಡ್ಬಿಟ್ಟೆ ದುಡ್ಡು ಅಂತ ಒಬ್ರು ಬಂದಿಲ್ಲ. ದಟ್ ಈಸ್ ಗಾಡ್ಸ್ ಗ್ರೇಸ್, ಅಪ್ಪ ಅಮ್ಮನ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಅಂತ ಹೇಳಿ ಇಷ್ಟಪಡ್ತೀನಿ. ವಂಡರ್ಫುಲ್. ನಿಮ್ಮ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳ ಸಂಕ್ಷಿಪ್ತವಾಗಿ ಮತ್ತೆ ತುಂಬಾ ಇಂಪ್ಯಾಕ್ಟ್ ಆಗುವ ಹೀಗೆ ಹೇಳಿದ್ರೆ ಅದು ಫ್ಯಾಕ್ಟ್ ಕೂಡ. ಅದೇ ರೀತಿ ನೀವು ಹೆಡ್ಜಿಂಗ್ ಸ್ಟಾರ್ ಅಂತಾನೆ ಬಹಳ ಫೇಮಸ್ ಆಗಿದ್ರಿ. ಸೊ ಈಗಿನ ಪರಿಸ್ಥಿತಿಯಲ್ಲಿ ಈ ನೀಡ್ ಆಫ್ ದ ಅವರ್ ಅಂತ ನಾವು ಹೇಳಿದ್ರು ಕೂಡ ಇವಾಗ ಏನಾಗಿದೆ ಅಂದ್ರೆ ಈ ಚೀನಾ ವೈರಸ್ ಅಥವಾ HMP ವೈರಸ್ ನಿಂದಾಗಿ ಉಂಟಾಗಿರುವಂತ ಒಂದು ಕೋಲಾಹಲ, ಅದು ನಾವು ನಿನ್ನೆ ಮಾರ್ಕೆಟ್ ಅಲ್ಲಿ ನಾವು ನೋಡಿದೀವಿ. ಬಟ್ ಇವತ್ತು ಏನಾಗಿದೆ ಅಂದ್ರೆ ಆ ಕೋಲಾಹಲ ಸ್ವಲ್ಪ ಕಡಿಮೆ ಆಗಿದೆ, ಮಾರ್ಕೆಟ್ ಸ್ವಲ್ಪ ಅಪ್ ಟ್ರೆಂಡ್ ಗೆ ಬಂದಿದೆ, ಬಹಳ ನಿರೀಕ್ಷೆಗೂ ಮೀರಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಚೀನಾ ವೈರಸ್ ಅಥವಾ HMP ವೈರಸ್ ನ ಒಂದು ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಹೇಗೆ ಆಗ್ಬೋದು ಅಂತ ಹೇಳ್ತೀರಾ? ಸರ್ ಬೇಸಿಕಲಿ ಏನಾಗುತ್ತೆ ಅಂದ್ರೆ ನಾನು ಒಂದು ಆ ವೈರಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳಲಿಕ್ಕೆ ಬರ್ತೀನಿ. ಅದರಲ್ಲೇ ಒಂದು ಅರ್ಥ ಅಡಗಿದೆ ಅಂತ ನಾನು ಭಾವಿಸ್ತೀನಿ. ನಾವೊಂದು ಮೂವಿ ನೋಡ್ತಾ ಇರ್ತೀವಿ, ಒಂದ್ ಯಾವ್ದೋ ಒಂದು ಕಾಮಿಡಿ ಸೀನ್ ಬರುತ್ತೆ. ಆ ಕಾಮಿಡಿ ಸೀನ್ ಬಂದಾಗ ನಾವು ನಗ್ತೀವಿ, ಆಯ್ತಾ? ಒಂದ್ಸರಿ ನೋಡಿದಾಗ ನಗ್ತೀವಿ, ಎರಡನೇ ಸರಿ ನೋಡಿದಾಗೂ ನಗ್ತೇವೆ, ಮೂರನೇ ಸರಿ ನೋಡಿದಾಗೂ ನಗ್ಬೋದು, ಸ್ವಲ್ಪ ನಗು ಕಡಿಮೆ ಆಗಿರುತ್ತೆ. ನಾಲ್ಕನೇ ಸರಿ ನೋಡಿದಾಗ ಅದು ನಮಗೆ ನಗು ಬರಲ್ಲ. ಐದನೇ ಸರಿ ಬಂದಾಗಂತೂ ಓಕೆ ಫಾರ್ವರ್ಡ್ ಮಾಡ್ರಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಅರ್ಥ ಏನು ಅಂದ್ರೆ ಒಂದು ಜೋಕಿಗೆ ನಾವು 4 ಸರಿ ನಗಲ್ಲ ಅಂದ್ಮೇಲೆ ಮಾರ್ಕೆಟ್ಗೆ ಗೊತ್ತಿರತಕ್ಕಂತ ವಿಚಾರಗಳಿಗೆ ಎಷ್ಟು ಸರಿ ಬೀಳುತ್ತೆ. ಈ ಹಿಂದೆ ಕರೋನಾ ವೈರಸ್ 2020ರಲ್ಲಿ ಮಾರ್ಚ್ ತಿಂಗಳಲ್ಲಿ ನಮಗೆ ಬ್ಯಾನ್ ಆಯ್ತು, ನಮಗೆಲ್ಲ ಏನಂದ್ರೆ ಒಂದು ಲಾಕ್ಡೌನ್ ಗಳನ್ನೆಲ್ಲ ಹೇರಲಾಗಿತ್ತು. ಅವಾಗ ಅದೊಂದು ಹೊಸದಾಗಿತ್ತು. ಸೊ ಅವಾಗ ಏನಾಯ್ತು, ಮಾರ್ಕೆಟ್ ಆ ತಿಂಗಳಲ್ಲಿ 20% ಗಿಂತ ಜಾಸ್ತಿ ಬಿತ್ತು. ಆದ್ರೆ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂದ್ರೆ ಅದರ ಮುಂದಿನ ತಿಂಗಳೇ ಏಪ್ರಿಲ್ ತಿಂಗಳಲ್ಲಿ ಸುಮಾರು 14% ರಿಕವರ್ ಆಗುತ್ತೆ ಮಾರ್ಕೆಟ್. ಸೊ ಅರ್ಥ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮಾರ್ಕೆಟ್ ಎಷ್ಟು ಫಾಸ್ಟ್ ಆಗಿ ಬೀಳುತ್ತೋ ಅದ್ರ ಡಬಲ್ ಸ್ಪೀಡ್ ಅಲ್ಲಿ ಮೇಲ್ ಬರುತ್ತೆ. ಸೊ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲರಿಗೂ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದೆ, ಹಾಗೂ ಇದು ಯಾವುದೋ ಒಂದು ಹೊಸ ಕೋವಿಡ್ ಇದೆ ಅಂತಾನು ಇಲ್ಲ. ಇದು ನನ್ನ ಮಾತುಗಳಲ್ಲ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಲ್ಲಿಂದ ಏನ್ ಹೇಳ್ತಾ ಇದಾರೆ, ಇದು ಇಟ್ ಇಸ್ ಎ ಸಿಂಪ್ಟಮ್ಸ್ ಆಫ್ ಎ ಕೋಲ್ಡ್ ಕಾಫ್, ಅದು ಮೈಲ್ಡ್ ಆಗಿದೆ, ಯಾವುದೇ ರೀತಿಯ ಜೀವಕ್ಕೆ ಭಯ ಇಲ್ಲ ಅಂತ ಈಗ ಹೇಳ್ತಾ ಇದಾರೆ. ಬಟ್ ನಾನು ಹೇಳೋದು ಒಂದು ವಾರ ವಾಚ್ ಮಾಡ್ಬೇಕು ನಾವು ಇದನ್ನ. ಹೂಡಿಕೆದಾರರಿಗೆ ಸೂಪರ್ ಟೈಮ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಆದ್ರೆ ಟ್ರೇಡರ್ ಸಿಗಲ್ಲ. ಎಸ್, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಈ ಸಂದರ್ಭ ಹೂಡಿಕೆದಾರರಿಗೆ ಒಳ್ಳೆಯ ಟೈಮ್, ಆದ್ರೆ ಟ್ರೇಡರ್ಸ್ ಅಲ್ಲ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಒಂದು ವಿವರವಾಗಿ ನಾವು ತಿಳಿಯೋಣ. ಅದಕ್ಕಿಂತ ಮುಂಚೆ ಈ ಫಿಯರ್ ಫ್ಯಾಕ್ಟರ್ಗೆ ಒಂದು ಇಂಡಿಯಾ ವಿಕ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಹಳ ಈಗ ಓಡಾಡ್ತಾ ಇದೆ, ತುಂಬಾ ಏರುಗತಿಯಲ್ಲಿದೆ ಹಾಗೆ ಹೀಗೆ ಅಂತ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ? ಸರ್ ಬೇಸಿಕಲಿ ನಾವೊಂದು ಪ್ಯಾರಾಮೀಟರ್ ನೋಡ್ತೀವಿ. ಸೊ ಜನರಲ್ಲಿ ಯಾವ ರೀತಿಯ ಆತಂಕ ಇದೆ ಅಂತ ನೋಡ್ಲಿಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೊಂದು ಕಾರ್ ಫಾಸ್ಟ್ ಆಗಿ ಓಡಿಸ್ತಾ ಇದೀವಿ ಅಂದ್ರೆ ಹೇಗೆ ಗೊತ್ತಾಗುತ್ತೆ ನಮಗೆ ಸ್ಪೀಡೋಮೀಟರ್ ನೋಡ್ತೀವಿ, ಅಲ್ಲಿ 120, 140, 160 ಹೋದ್ರೆ ಅತಿಯಾದ ಸ್ಪೀಡ್ ಡೇಂಜರಸ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೇಮ್ ವೇನಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅತಿಯಾದ ಫಿಯರ್ ಎಲ್ಲಿದೆ ಅಂತ ನೋಡ್ಲಿಕ್ಕೆ ನಾವು ಇಂಡಿಯಾ ವಿಕ್ಸ್ ಅಂತ ನೋಡ್ತೀವಿ. INDIA VIX. ವಿಕ್ಸ್ ಅಂದ್ರೆ ಮತ್ತೆ ಇದು ಗಂಟ್ಲೆ ಹೆಚ್ಚು ವಿಕ್ಸ್ ಅಲ್ಲ, ಇಂಡಿಯಾ ವಿಕ್ಸ್ ಅಂದ್ರೆ ವಾಲಟೈಲಿಟಿ ಇಂಡೆಕ್ಸ್ ಅಂತ. VIX ಅಂದ್ರೆ ವಾಲಟೈಲಿಟಿ. ಸೊ ಎಷ್ಟು ಭಯದ ವಾತಾವರಣ ಇದೆ ಮಾರ್ಕೆಟ್ ನಲ್ಲಿ. ಸೊ ನನ್ಗೆ ಹೇಳಿ ಸರ್, ನೀವೀಗ ಭಯದ ವಾತಾವರಣ ಜಾಸ್ತಿ ಇತ್ತು ಅಂದ್ರೆ ಎಲ್ಲರಿಗೂ ಭಯ ಆಗ್ತಾ ಇದೆ, ಅಯ್ಯೋ ನಾಳೆ ಏನಾಗ್ಬೋದು ಅಂತ ಅನ್ಸಿದ್ರೆ ಮಾರ್ಕೆಟ್ ಬೀಳುತ್ತಾ ಮೇಲೆ ಹೋಗುತ್ತೆ ಸರ್? ಬೀಳುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ಭಯ ಜಾಸ್ತಿ ಆಯ್ತು ಅಂದ್ರೆ ಮಾರ್ಕೆಟ್ ಬೀಳುತ್ತೆ. ಭಯನೇ ಇಲ್ಲ ಅಂದ್ರೆ ನಾಳೆ ಏನು ಯುದ್ಧಗಳಿಲ್ಲ, ಯಾವ ಎಲೆಕ್ಷನ್ ಇಲ್ಲ, ಯಾವ ಬಜೆಟ್ ಇಲ್ಲ, ಏನು ಇಲ್ಲ, ಏನಾಗ್ಬೋದು ಮಾರ್ಕೆಟ್? ಭಯನೇ ಇಲ್ಲ ಅಂದ್ರೆ ಏನಾಗುತ್ತೆ ಮಾರ್ಕೆಟ್? ಮೇಲ್ಕೆ ಆಗುತ್ತೆ, ಕರೆಕ್ಟ್? ಸೊ ನಾವೇನ್ ಅರ್ಥ ಮಾಡ್ಕೊಳ್ಳೋಣ ಅಂದ್ರೆ ಇಂಡಿಯಾ ವಿಕ್ಸಿಗೂ ಮಾರ್ಕೆಟಿಗೂ
ತದ್ವಿರುದ್ಧವಾದಂತಹ ಸಂಬಂಧ. ಓಕೆ. ಇಂಡಿಯಾ ವಿಕ್ಸ್ ಮೇಲೆ ಹೋಯ್ತು ಅಂದ್ರೆ ಇಂಡಿಯಾ ವಿಕ್ಸ್ ನಾನು ಕನ್ನಡದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ವಿಕ್ಸ್ ಅಂದ್ರೆ ಭಯ ಅಂತ ನೆನ್ಪಿಟ್ಕೊಳ್ಳೋಣ. ಸರಳವಾಗಿ ತಿಳ್ಕೊಬೇಕು. ಯಾವಾಗ ನಮಗೇನು ಫೈನಲಿ ದುಡ್ಡು ಮಾಡಬೇಕು, ಹೇಗ್ ಮಾಡಬೇಕು, ನ್ಯಾಯಬದ್ಧವಾಗಿ ಒಂದು ಒಳ್ಳೆ ಹೂಡಿಕೆಯನ್ನು ಹುಡುಕ್ಬೇಕು, ಚೆನ್ನಾಗಿರೋ ಕಂಪ್ನಿ ಹುಡುಕ್ಬೇಕು, ಅಥವಾ ನಿಫ್ಟಿಯಲ್ಲಿ ಹೋಗ್ಬೋದು, ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗ್ಬೋದು, ಅನಲೈಸ್ ಮಾಡಬೇಕು. ಸೊ ಇಂಡಿಯಾ ವಿಕ್ಸ್ ಅಂದ್ರೆ ನಿಮ್ಮಲ್ಲಿಂದ ನೆಕ್ಸ್ಟ್ ಅದರ ಹೆಸರು ಭಯ. ಸೊ ಭಯ ಜಾಸ್ತಿ ಇದೆ ನಾವು ಕಡಿಮೆ ಆಯ್ತಾ ಚೆಕ್ ಮಾಡಬೇಕು. ಸೊ ಈಗ ಏನಾಯ್ತು, ನಿನ್ನೆ ಒಂದೇ ದಿನಕ್ಕೆ 15% ಗಿಂತ ಜಾಸ್ತಿ ಭಯ ಇತ್ತು. ಅಂದ್ರೆ ಇಂಡಿಯಾ ವಿಕ್ಸ್ ವೆಂಟ್ ಅಪ್ ಬೈ 15%. ಕರೆಕ್ಟಾ? ಸೊ ಇವತ್ತು 7% ಕಡಿಮೆ ಆಗಿದೆ ಭಯ. ಅಂದ್ರೆ ಇಂಡಿಯಾ ವಿಕ್ಸ್ ಕಡಿಮೆ ಆಯ್ತು. ಸೊ ನಿನ್ನೆ ಇಂಡಿಯಾ ವಿಕ್ಸ್ ಮೇಲೆ ಹೋಗ್ತಾ ಇದ್ದಂಗೆ ಮಾರ್ಕೆಟ್ ಕೆಳ ಬಿದ್ದಿತ್ತು. ಇವತ್ತಿನ ದಿನ ಇಂಡಿಯಾ ವಿಕ್ಸ್ ಕಡಿಮೆ ಆಗ್ತಿದ್ದಂಗೆ ಮಾರ್ಕೆಟ್ ಮೇಲೆ ಹೋಗಿದೆ. ಸೊ ನಾನು ಎಲ್ಲ ಒಂದು ಹೂಡಿಕೆದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ರೀತಿಯ ಟಿಪ್ಸ್ ಇದುವರೆಗೂ ಕೊಟ್ಟಿಲ್ಲ, ಮುಂದೂ ಕೊಡಲ್ಲ. ಐ ಆಮ್ ಬೀಯಿಂಗ್ ವೆರಿ ಎಥಿಕಲ್ ಇನ್ ಮೈ ಪ್ರಾಕ್ಟೀಸ್ ಆಲ್ಸೋ ಅಂಡ್ ಟುಡೇ ಆಲ್ಸೋ. ನನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ಹೇಳುವಾಗ ಕೂಡ ಹೇಳಿಕೊಡ್ತೇನೆ ಹೊರತು ಇದನ್ನ ತಗೊಳ್ರಿ ಅಂತ ಯಾರಿಗೂ ಹೇಳಲ್ಲ. ಒಂದು, ಇಂಡಿಯಾ ವಿಕ್ಸ್ ನ ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. ಯಾವಾಗ ಈ ಇಂಡಿಯಾ ವಿಕ್ಸ್ 11 ಅಥವಾ 11ಕ್ಕಿಂತ ಕಡಿಮೆ ಬಂತು ಅಂದ್ರೆ ಮಾರ್ಕೆಟ್ ಅತಿ ಹೆಚ್ಚಿನ ಶ್ರೇಣಿಯಲ್ಲಿ ಇರುತ್ತೆ, ಮೇಲೆ ಇರುತ್ತೆ. ಯಾಕಂದ್ರೆ ಭಯ ಕಡಿಮೆ. ಇಂಡಿಯಾ ವಿಕ್ಸ್ ಅಂದ್ರೆ ಏನು? ಭಯ. ಭಯ 11ಕ್ಕಿಂತ ಕಡಿಮೆ ಇದೆ ಅಂದ್ರೆ ಮಾರ್ಕೆಟ್ ಅತಿ ಹೆಚ್ಚಿನ ಒಂದು ಮೇಲಿನ ಸ್ಥಾನದಲ್ಲಿ ಇರುತ್ತೆ. ಸೊ ಅವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಬರೀ ಮಾರ್ಕೆಟ್ ಮೇಲೆ 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 ಹೋಗಿದೆ, ಕರೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಅಂತ ಒಂದು ಅದರದ್ದು ಇಂಡಿಕೇಶನ್. ಎರಡನೇ ಪಾಯಿಂಟ್, ನಾವು 4ನೇ ತಾರೀಕು ಜೂನ್ 2024 ನೋಡಿದ್ವಿ, ಮೋದಿಯವರ ಒಂದು ಎಲೆಕ್ಷನ್ ರಿಸಲ್ಟ್ ಇತ್ತು, ನಮ್ಮ ಪ್ರಧಾನಮಂತ್ರಿ ಅವರದು. ಅವತ್ತಿನ ದಿನ ನೀವು ಆಶ್ಚರ್ಯ ಪಡ್ತೀರಿ, ಭಯ ಎಷ್ಟಿರ್ಬೋದು 30ಕ್ಕಿಂತ ಮೇಲೋಗಿದೆ. ಇಂಡಿಯಾ ವಿಕ್ಸ್ ವಾಸ್ ಮೋರ್ ದೆನ್ 30 ಆನ್ ದಟ್ ಡೇ. ಆದರೆ ಆಶ್ಚರ್ಯ ಅಂದ್ರೆ ನೆಕ್ಸ್ಟ್ ಡೇ ಅದು 18ಕ್ಕೆ ಬಂದು ನಿಂತ್ಕೊಂತು. ಅಂದ್ರೆ ಭಯ ಕಡಿಮೆ. ಸೊ ನಾವ್ ಇನ್ಮೇಲಿಂದ ಏನು ಅನ್ಕೊಳ್ಳೋಣ ಅಂದ್ರೆ, ಭಯ ಜಾಸ್ತಿ ಇದೆ ಅಂದ್ರೆ ಮಾರ್ಕೆಟ್ ಬೀಳುತ್ತೆ, ಭಯ ಕಡಿಮೆ ಇತ್ತು ಅಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಇಂಡಿಕೇಶನ್. ನಾವು ಯಾವಾಗ್ಲೂ ಇಂಡಿಯಾ ವಿಕ್ಸ್ ಮೇಲೆ ಒಂದು ಕಣ್ಣು ಯಾವಾಗ್ಲೂ ಇಟ್ಟಿರ್ಲೇಬೇಕು. ಬಹಳ ಚೆನ್ನಾಗಿ ಹೇಳಿದ್ರಿ. ಇಂಡಿಯಾ ವಿಕ್ಸ್ ಬಗ್ಗೆ ಸಾಕಷ್ಟು ಉದಾಹರಣೆಗಳ ಸಮೇತ. ಸೊ ಇನ್ನು ಮುಂದಿನ ಪ್ರಶ್ನೆ ಏನಂತಂದ್ರೆ, ಈ ಸಂದರ್ಭದಲ್ಲಿ ಹೂಡಿಕೆದಾರರು ಏನ್ ಮಾಡ್ಬೋದು ಅನ್ನೋದು, ಮತ್ತೆ ಟ್ರೇಡರ್ಸ್ ಏನ್ ಮಾಡ್ಬೋದು? ಸರ್, ನನಗೆ ಟ್ರೇಡರ್ಸ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಬೇಜಾರು ಕೂಡ ಆಗುತ್ತೆ. ನಾನು ಹೇಳ್ತೀನಿ, ನೇಕೆಡ್ ಟ್ರೇಡಿಂಗ್ ಮಾಡಬೇಡ್ರಿ ಅಂತ ಹೇಳ್ತೀನಿ. ಅಂದ್ರೆ ಸುಮ್ಮನೆ ಕಾಲ್ ಬೈ ಮಾಡೋದು, ಪುಟ್ ಬೈ ಮಾಡೋದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಕೈ ಮುಗಿದು ಕೇಳ್ಕೊಂತೀನಿ, ಅದನ್ನ ಬಿಟ್ಬಿಡ್ಬೇಕು ಯಾರು ಮಾಡ್ತಾ ಇದ್ರು. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ನಾನು ನೋಡಿರತಕ್ಕಂಥದ್ದು, ಈ ಆಪ್ಷನ್ಸ್ ಫೀಚರ್ಸ್ ನಲ್ಲಿ ನನಗೆ ನಾಲೆಜ್ ಇಲ್ಲ ಸರ್, ನಾನು ಏನೋ ಲಕ್ ಇದೆ ಅಂತ ನೋಡಿರೋ ಒಬ್ರಿಗೂ ನೋಡ್ಲಿಲ್ಲ. ಸೊ ದಿಸ್ ಇಸ್ ನಾಟ್ ಎ ಪ್ಯೂರ್ ಸೈನ್ಸ್, ಬಟ್ ಅದರ ಪ್ಯೂರ್ ಕ್ಯಾಲ್ಕುಲೇಷನ್ಸ್. ಏನಾದ್ರೆ ಏನಾಗುತ್ತೆ, ಏನಾಗಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕು. ಸೊ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ, ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಮಾಡ್ತೀನಿ ಅನ್ನೋದಾದ್ರೆ ಹೆಡ್ಜ್ ಮಾಡಿ. ನಮಗೆ ಗೊತ್ತಿರಬೇಕು ನಾವು ಎಷ್ಟು ಆಳದಲ್ಲಿದ್ದೇವೆ ನೀರು. ನಾವು ಒಂದು ನೀರಿನಲ್ಲಿ ಧುಮುಕ್ತೇವೆ ಅಂದ್ರೆ ನಮಗೆ ಕಾಲ್ ತನಕ, ಎದೆ ತನಕ ನಮಗೆ ನೀರು ಬಂದ್ರು ನಮಗೇನಾಗಲ್ಲ, ಜೀವ ಉಳಿಯುತ್ತೆ. ಅದ್ರ ಮೂಗಿನ ಮೇಲೆ ಹೋಯ್ತು ಅಂದ್ರೆ ಜೀವ ಉಳಿಯಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದ್ ಯಾವುದೇ ಒಂದು ಟ್ರೇಡ್ ಸೆಟಪ್ ನಲ್ಲಿ ಎಂಟರ್ ಆಗುವಾಗ ನಾವು ಮೊದಲೇ ಡಿಫೈನ್ ಮಾಡ್ಕೋಬೇಕು, ನಮ್ಮ ಲಾಸ್ ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು, ಆ ಲಾಸ್ ನಾವು ತಡ್ಕೊಳಕ್ ಆಗುತ್ತಾ. ಈಗ ನಮ್ ಲಾಸ್, ನಾನು ಕ್ಲಾಸ್ ನಲ್ಲಿ ಕೂಡ ನಾವು ಹೇಳ್ಕೊಡ್ತೀವಿ, ಪ್ರತಿ ಶುಕ್ರವಾರ ಶನಿವಾರ ಕ್ಲಾಸ್ ನಡೆಸ್ತೀವಿ ನಮ್ಮ ರಾಜೇಂದ್ರ ಆಫೀಸ್ ನಲ್ಲಿ ಬೆಂಗಳೂರಿನಲ್ಲಿ. ಮ್ಯಾಕ್ಸಿಮಮ್ ಲಾಸ್ ಇಡೀ ತಿಂಗಳಿಗೆ 3,000 ರೂಪಾಯಿ ಲಾಸ್. 3,000 ರೂಪಾಯಿ ತಡ್ಕೋಬಹುದು. ಲಾಭ ಬಂದ್ರೆ ಒಂದು 25,000 ಲಾಭ ಅಥವಾ 10,000ನೇ ಲಾಭ ಬರಲಿ. ಅಮೌಂಟ್ ಬೇಕಾಗಿರ್ತಕ್ಕಂಥದ್ದು 25,000 ಇನ್ವೆಸ್ಟ್ಮೆಂಟ್ ಸಾಕು. 3,000 ಲಾಸ್ ಆದ್ರೆ ಒಬ್ಬ ಮನುಷ್ಯ ತಡ್ಕೋಬಹುದು, ಏನಾಗಲ್ಲ ಜೀವಕ್ಕೆ, ಅಥವಾ ಅವ್ರ ಜೀವನಕ್ಕೂ ಏನಾಗಲ್ಲ, ಯಾವುದೇ ರಿಸ್ಕ್ ಇಲ್ಲದಂತೂ ಇಲ್ಲ. ಸೊ ಹೆಡ್ಜಿಂಗ್ ಮಾಡಿದ್ರೆ ಲಿಮಿಟೆಡ್ ಲಾಸ್ ಇರುತ್ತೆ. ಸೊ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇದಕ್ಕೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬರಬೇಡಿ. ನಾಲೆಜ್ ಇದ್ರೆ ಇದೊಂಥರ ವರ ಇದ್ದ ಹಾಗೆ, ಎಲ್ಲಿಂದ ದುಡ್ಡು ಬರುತ್ತೆ ಅನ್ನಂಗ್ ಆಗ್ಬಿಡುತ್ತೆ. ದುಡ್ಡು ಬರ್ತಾನೆ ಇರುತ್ತದೆ. ಯಾಕಂದ್ರೆ ಆ ಸಮಯ ಮುಂದೆ ಹೋಗ್ಲೇಬೇಕು, ಸಮಯದ ಬೆಲೆ ಕಡಿಮೆ ಆಗ್ಲೇಬೇಕು. ಸೊ ಹಾಗಾಗಿ ಅದ್ರೊಂದು ಟೆಕ್ನಿಕ್ಸ್ ಆಫ್ ದಿ ಟ್ರೇಡ್ ಅದೆಲ್ಲ. ಸೊ ಅದನ್ನ ಹೇಳ್ಕೊಡ್ತೀವಿ ನಾವು. ನಾನು ರೆಡಿ ಟು ಶೇರ್ ಹಿಯರ್ ಆಲ್ಸೋ. ಬಟ್ ಏನಾಗುತ್ತೆ, ಇನಿಷಿಯಲ್ ಆಗಿ ಅರ್ಥ ಆಗಲ್ಲ ಒಂದೇ ಸರಿ. ನನಗೇನಂದ್ರೆ ಒಂದು ಬೋರ್ಡು, ನನಗೊಂದು ಪೆನ್ ಕೊಟ್ಟು
ಲ್ಯಾಪ್ಟಾಪ್ ಕೊಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡು ಅಂದ್ರೆ ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಇನ್ ಎ ವೆರಿ ಬ್ಯೂಟಿಫುಲ್ ವೇ. ಇನ್ಫ್ಯಾಕ್ಟ್ ಯಾರಾದರೂ ವೀಕ್ಷಕರು ನೋಡ್ತಾ ಇರೋರು ಇನ್ಸ್ಟಿಟ್ಯೂಟಿಗೆ ಬರಬೇಕು ಅಂದ್ರೆ ಪ್ರತಿ ಶನಿವಾರ ನಮ್ದೊಂದು ಫ್ರೀ ಸೆಮಿನಾರ್ ಕೂಡ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 12:30 ತನಕ ಇರುತ್ತೆ. ಅದೇ ರೀತಿ ಕ್ಲಾಸ್ನು ಕೂಡ ನೋಡಬೇಕು ಅಂದ್ರೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಭಾನುವಾರ ಎನಿ ಟೈಮ್ ದೇ ಕ್ಯಾನ್ ವಾಕ್, ಒಂದು ಅರ್ಧ ಗಂಟೆ 1 ತಾಸು ಕ್ಲಾಸ್ನ ಕೂತ್ಕೊಂಡು ಕೇಳ್ಕೋಬಹುದು. ಖಂಡಿತ. ಸೊ ಅಲ್ಲಿ ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಖಂಡಿತ. ಈಗ ಟ್ರೇಡರ್ಸ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ಈಗ ಇನ್ವೆಸ್ಟರ್ಸ್ ಸ್ಟಾಕ್ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ವಾ, ಸೊ ಆ ಕ್ಯಾಟಗರಿವರೆಗೆ ನಿಮ್ಮ ಸಜೆಷನ್ಸ್? ಇಕ್ವಿಟಿ ಇನ್ವೆಸ್ಟ್ಮೆಂಟೇ ಬೇಡ ಅಂತ ನಾನು ಈಗ ಸದ್ಯಕ್ಕೆ. ಓಕೆ ಸರ್, ಭಯ ಹೇಗಿದೆ ಕೇಶವ ಪ್ರಸಾದ್ ಸರ್ ಅಂದ್ರೆ ಮಾರ್ಕೆಟ್ ನಲ್ಲಿ ನಾಳೆ ಏನಾದ್ರೂ ಆಗ್ಬೋದು. ಅಂದ್ರೆ ಇವತ್ತಿನ ದಿನ ಏನ್ ಲೆವೆಲ್ಸ್ ಇದೆ ಅಲ್ಲಿಂದ ನಾವು ಇನ್ನೂ ಒಂದು 3% ಕಡಿಮೆ ನೋಡಬಹುದು. ಏನಾದ್ರೂ ಪ್ಯಾನಿಕ್ ಆದ್ರೆ 5% ಬೀಳಬಹುದು. ಸೊ ಇಲ್ಲಿ ಸ್ಟಾಕ್ ಸ್ಪೆಸಿಫಿಕ್ ಇರೋದ್ಕಿಂತ ಬೆಸ್ಟ್ ವೇ ಅಂದ್ರೆ ಬೀಸ್ ಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ETF ಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ದಿ ಬೆಸ್ಟ್ ಅಂತ ಅನ್ಸುತ್ತೆ. ನಮ್ಮ ವೀಕ್ಷಕರಿಗೆ ಈಗ ಟ್ರೇಡರ್ಸ್ ಮುಖ್ಯವಾಗಿ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನ ತಗೊಳ್ಬೇಕಂತ ಬಹಳ ಚೆನ್ನಾಗಿ ವಿವರಿಸಿದ್ರಿ. ಅದೇ ರೀತಿ ಮುಂಬರುವ ದಿವಸಗಳಲ್ಲಿ ನಾವು ಈ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾನ್ಸೆಪ್ಟ್ಗಳಿದೆಯಲ್ಲ, ಸೊ ಅದ್ರ ಬಗ್ಗೆ ಬೀಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ETF ಇರ್ಬೋದು, ETF ಎಷ್ಟು ವಿಧಗಳಿದೆ, ಈ ರೀತಿ ಬೇರೆ ಬೇರೆ ಒಂದು ಸ್ಟಾಕ್ ಮಾರ್ಕೆಟಿನ ಒಂದು ಸಾಧನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಹೇಗೆ ತಿಳಿಸ್ಕೊಡ್ಬೋದಾ, ಏನ್ ಹೇಳ್ತೀರಾ ಅಂತ? ಸೊ ಸ್ನೇಹಿತರೆ, ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಹೂಡಿಕೆದಾರರಿಗೆ ಒಂದು ಒಳ್ಳೆಯ ಸಮಯ. ಯಾಕೆ ಅಂದ್ರೆ ಮಾರ್ಕೆಟ್ ಓವರ್ ಆಲ್ ಮೇಲೇನೆ ಹೋಗ್ಬೇಕು. ಅಂದ್ರೆ ನಾನು ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ, ಆದ್ಮಿ और ಮಾರ್ಕೆಟ್ ऊपर ही जाना है. ಕಳೆದ 10 ವರ್ಷಗಳ ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ 9 ವರ್ಷಗಳಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ. ಕೇವಲ ಒಂದೇ ಒಂದು ವರ್ಷ ಮಾರ್ಕೆಟ್ ಡಿಪ್ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಅದು ಕೂಡ ಓನ್ಲಿ 4%. ಸೊ ಇದರಲ್ಲಿ ನಮ್ಗೆ ಏನ್ ಕ್ಲಾರಿಟಿ ಸಿಗ್ತಾ ಇದೆ ಅಂದ್ರೆ 90% ಆಫ್ ಲಾಸ್ಟ್ 10 ಇಯರ್ಸ್ ಮಾರ್ಕೆಟ್ ಮೇಲೇನೆ ಹೋಗಿದೆ. ಕೆಳಗ್ ಬಿದ್ರೆ ಎಷ್ಟು ಇವಾಗ ಬೀಳ್ಬೋದು? 4% ಬಿದ್ದಿದೆ. 4% ಅಂದ್ರೆ ಎಷ್ಟು? ಇನ್ನು ಒಂದು 1000 ಪಾಯಿಂಟ್. ಈ 1000 ಪಾಯಿಂಟ್ ಇನ್ನು ಎಷ್ಟು? ಇನ್ನು ಜನವರಿನಲ್ಲಿ ಇದ್ದೇವೆ. ಸೊ 1000 ಪಾಯಿಂಟ್ ಬೀಳ್ಬಹುದು ಅಂದ್ರೆ ಅದಕ್ಕೆ ತಕ್ಕಂತಹ ಸಿದ್ಧತೆಗಳನ್ನು ಮಾಡ್ಕೋಬೇಕು ನಾವು. ಟ್ರೇಡರ್ಸ್ಗೆ ನಾನು ಇವತ್ತಿನ ದಿನ ಬಹಳ ಕಾಶಿಯಸ್ ಆಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇ ದಿನದಲ್ಲಿ 400 ಪಾಯಿಂಟ್ ಮೇಲೆ 400 ಪಾಯಿಂಟ್ ನಿಫ್ಟಿಯಲ್ಲಿ ಕೆಳಗೆ ಹೋಗ್ತಕ್ಕಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಒಳ್ಳೊಳ್ಳೆ ಸ್ಟಾಕ್ಸ್ಗಳ ಹೆಸರು ಹೇಳೋ ಹಾಗಿಲ್ಲ, ಆದ್ರೆ ಫಂಡಮೆಂಟಲಿ ನಿಫ್ಟಿ 50 ಇರ್ತಕ್ಕಂಥ ಸ್ಟಾಕ್ಸ್ಗಳು ಕಡಿಮೆ ಬೆಲೆಯಲ್ಲಿ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ನಲ್ಲಿ ಸಿಗ್ತಾ ಇದೆ. ಬಹಳಷ್ಟು ಸ್ಟಾಕ್ಸ್ಗಳು ಹೇಳುತ್ತಾ ಹೊರಟ್ರೆ ಸ್ಟಾರ್ಟ್ ಮಾಡ್ಕೋಬಹುದು, ಬಟ್ ಕೊಡೋ ಹಾಗಿಲ್ಲ, ಹೇಳೋ ಹಾಗಿಲ್ಲ. ಸೊ ಹಾಗಾಗಿ ನಿಫ್ಟಿ 50 ನಲ್ಲಿ ಇರ್ತಕ್ಕಂಥ ಸ್ಟಾಕ್ಸ್ಗಳನ್ನ ಯಾವುದು ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಇದೆ, ನಾವು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಬೇಕಾದ್ರೆ ಮತ್ತೆ ಕರೆದ್ರೆ ನಾನು ಬರ್ತೀನಿ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ಉದ್ದೇಶ ಇಸ್ ವೆರಿ ಕ್ಲಿಯರ್. ಈ ನಮಗೇನ್ ಬೇಕು, ನಮಗೆ ಆಲ್ರೆಡಿ ನಮಗೆ ದೇವ್ರು ಕೊಟ್ಬಿಟ್ಟಿದ್ದಾರೆ. ಈಗ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಹೇಳಬೇಕು ಅನ್ನೋದು ಒಂದು ಆಸಕ್ತಿ. ಡೆಫಿನೆಟ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದು ಅನ್ನೋ ಮುಂದಿನ ದಿನಗಳಲ್ಲಿ ಬಂದು ನಾನು ಒಂದೊಂದೇ ಬೇಕಿದ್ರೆ ಒಂದು ವಿಡಿಯೋಸ್ಗಳನ್ನು ಮಾಡಿ ಕೊಡೋಣ. ಖಂಡಿತವಾಗಿ ಕೂಡ ನನಗೆ ಅನ್ಸೋದು ನಮ್ಮ ವಿಶ್ವವಾಣಿಯ ವೀಕ್ಷಕರು ಖಂಡಿತವಾಗಿ ಈ ರೀತಿಯ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರ್ಬೋದು, ಟ್ರೇಡಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಿರೀಕ್ಷಿಸ್ತಾ ಇದ್ದಾರೆ. ತುಂಬಾ ಫೀಡ್ಬ್ಯಾಕ್ ಬರ್ತಾ ಇದೆ. ಹಾಗಾಗಿ ಸೊ ETF ಗಳಲ್ಲಿ ಬೈ ಮಾಡೋದು ಬೆಸ್ಟ್ ಅಂತ ಅನ್ಸುತ್ತೆ. ಬೀಸ್ ಮತ್ತೆ ETF ಗಳನ್ನ ಬೈ ಮಾಡೋದು ಬೆಸ್ಟ್ ಟೈಮ್ ಅಂತ ಅನ್ಸುತ್ತೆ. ಸೊ ಅದರಲ್ಲಿ ಕೂಡ ಈ ಲೋವರ್ ಅಲ್ಲಿ ಇರ್ತಕ್ಕಂಥದ್ದು ಈ IT ಸೆಕ್ಟರ್ ಇನ್ನೂ ಬಿದ್ದಿಲ್ಲ ಅಷ್ಟು. ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಅಷ್ಟರ ಮಟ್ಟಿಗಿಲ್ಲ. ಆದ್ರೆ PSU ಬ್ಯಾಂಕ್, ಪಬ್ಲಿಕ್ ಸೆಕ್ಟರ್ ಟೇಕಿಂಗ್ ಬ್ಯಾಂಕ್ಸ್ ಇರ್ಬೋದು, ಅಥವಾ ಆಯಿಲ್ ಸೆಕ್ಟರ್ OILI ETF ಅಂತ ಬರುತ್ತೆ. ಮೆಟಲ್ ಸೆಕ್ಟರ್ ತುಂಬಾ ಚೆನ್ನಾಗಿ ಬಿದ್ದಿದೆ, ಮೆಟಲ್ ETF ಅಂತ ಇದೆ. ಸೊ ಈ ರೀತಿ ಅದ್ರ ಮೇಲೆ ಒಂದು ವಿಡಿಯೋ ಬೇಕಿದ್ರೆ ಮಾಡೋಣ ಅಂತ ಡೆಫಿನೆಟ್ಲಿ. ಯಾಕಂದ್ರೆ ದ ಆಬ್ಜೆಕ್ಟ್ ಇಸ್ ವೆರಿ ಕ್ಲಿಯರ್. ಐ ವಾಂಟ್ ಟು ಅಟ್ಲೀಸ್ಟ್ ಶೇರ್ ದೇವ್ರ ಏನಾದ್ರು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದ್ರೆ ಅದನ್ನೆಲ್ಲರಿಗೂ ಹೇಳೋಣ ಅನ್ನೋದು ಒಂದು ಉದ್ದೇಶ ಇದೆ. ಐ ವಿಲ್ ಡೆಫಿನೆಟ್ಲಿ ಕಮೆಂಟ್ ಟು ದ ವಿಡಿಯೋಸ್. ಖಂಡಿತವಾಗಿ ಕೂಡ, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ದೊಡ್ಡ ಸಮುದ್ರ ಇದ್ದ ಹಾಗೆ ಇಲ್ಲಿ ಆಳವಾಗಿ ಮುಳುಗಿಯಷ್ಟು ಮತ್ತಷ್ಟು ಹೆಚ್ಚು ವಿಚಾರಗಳು
ಸಿಗ್ತಾನೆ ಇರುತ್ತೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಸಹಕಾರದಿಂದ ನಮ್ಮ ವೀಕ್ಷಕರಿಗೆ ಮತ್ತಷ್ಟು ನಾಲೆಜ್ ಶೇರ್ ಆಗಲಿ ಅಂತ ನಾನು ಅನ್ಕೊಳ್ತೀನಿ. ಲರ್ನಿಂಗ್ ಅನ್ನೋ ಒಂದು ವರ್ಡ್ ಇದೆ ನೋಡಿ, ಹೌದು. LEARNING. Correct. ಲರ್ನಿಂಗ್ ನಲ್ಲಿ ಎಲ್ ತೆಗೆದು ಬಿಡ್ರಿ, ಹಾ. ಉಳಿದಿದ್ದೇನು ಅರ್ನಿಂಗ್. ಅರ್ನಿಂಗ್. Correct. ಸೊ ಅರ್ನಿಂಗ್ ಗಿಂತ ಮುಂಚೆ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಖಂಡಿತ. ಸೊ ಲೆಟ್ ಅಸ್ ಇನ್ವೆಸ್ಟ್ ಅವರ್ ಟೈಮ್ ಇನ್ ಲರ್ನಿಂಗ್, Correct. ದೆನ್ ಡೆಫಿನೆಟ್ಲಿ ವಿ ವಿಲ್ ಅರ್ನ್ ಲಾಟ್ ಆಫ್ ಮನಿ ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ಖಂಡಿತವಾಗಿ ಸರ್, ನಮ್ಮ ವೀಕ್ಷಕರಿಗೆ ಇಷ್ಟು ಸೊ ಭಯ ಪಡೋಂತ ಅವಶ್ಯಕತೆ ಏನಿಲ್ಲ. ETF ಗಳಲ್ಲಿ ಬೀಸ್ಗಳಲ್ಲಿ ಹಾಕಿ ಬಿಟ್ಬಿಡ್ಬೋದು ಅಂತ ಅನ್ಸುತ್ತೆ. ಹೌದು. ಖಂಡಿತವಾಗಿ ಕೂಡ ನಾವು ಮುಂದಿನ ಎಪಿಸೋಡ್ಗಳ ಬಗ್ಗೆ, ಈ ಬೀಸ್ಗಳ ಬಗ್ಗೆ, ETF ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಸಾಕಷ್ಟು ಉಪಯುಕ್ತವಾದ ಮಾಹಿತಿಗಳನ್ನ ತಿಳಿಸಿಕೊಟ್ಟದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.